AI. More agentic capabilities. An AI agent. Agents. Agentic workflows. Agents. Agentic. ಎಲ್ಲರೂ ಎ ಬಗ್ಗೆ ಮಾಡ್ತಿದ್ದಾರೆ, ಬಟ್ ನಾನು ಇವತ್ತು ಏನ್ ಹೇಳ್ತೀನಿ ಅಂದ್ರೆ ಎ ಒಂದೇ ಸಾಕಾಗೋದಿಲ್ಲ. ಅದಕ್ಕಿಂತ ಸ್ವಲ್ಪ ಅಡ್ವಾನ್ಸ್ ಇರೋ ಒಂದು ಟೆಕ್ನಾಲಜಿ ಬೇಕು. ಅದೇ ಎ ಏಜೆಂಟ್ಸ್. ಫಸ್ಟ್, ವಾಟ್ ಈಸ್ ಎಐ ಆರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್? ಇದು ಏನಂದ್ರೆ, ಹೇಗೆ ನಮಗೆ ಹ್ಯೂಮನ್ಸ್ ಒಂದು ಬ್ರೈನ್ ಇರುತ್ತೋ ಅದೇ ರೀತಿನೇ ಇದು ಒಂದು ಕೈಂಡ್ ಆಫ್ ಸೂಪರ್ ಬ್ರೈನ್ ಇದ್ದಂಗೆ. ಇದು ಒಂದು ಟಾಪಿಕ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳುತ್ತೆ, ಬೇಗ ಕಲಿಯುತ್ತೆ, ನೆಕ್ಸ್ಟ್ ಅದಕ್ಕೆ ರೆಸ್ಪಾನ್ಸ್ ಕೂಡ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ChatGPT, Gemini, Midjourney, ಇದು ಒಂದು ಟಾಸ್ಕ್ ಅನ್ನು ತಗೊಂಡು ಅದಕ್ಕೆ ರೆಸ್ಪಾನ್ಸ್ ಮಾಡುತ್ತೆ. ಬಟ್ ಇಲ್ಲಿರೋ ಕ್ಯಾಚ್ ಏನು ಅಂದ್ರೆ, ಇದಕ್ಕೆ ಯಾವುದೇ ರೀತಿಯ ಗೋಲ್ ಇರೋದಿಲ್ಲ, ಪ್ರಾಪರ್ ಮೆಮೊರಿ ಇರೋದಿಲ್ಲ, ಇದು ತಾನಾಗಿ ಡಿಸಿಷನ್ಸ್ ತಗೊಳೋದಿಲ್ಲ. ಸೊ ಅಂದ್ರೆ ಒಂದು ಟೂಲ್ ಅಷ್ಟೇ. ಓಕೆ, ಹಾಗಂದ್ರೆ ಏಜೆಂಟ್ ಅಂದ್ರೆ ಏನು, ಯಾಕೆ ಅದು ಯೂಸ್ ಆಗುತ್ತೆ? ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದೇ ಒಂದು ಟೂಲ್. ಅದಕ್ಕೆ ನಾನು ಒಂದು ಗೋಲ್ ನ ಸೆಟ್ ಮಾಡ್ತೀನಿ, ಅದಕ್ಕೆ ನಾನು ಪ್ರಾಪರ್ ಮೆಮೊರಿ ಕೊಡ್ತೀನಿ, ಅದಕ್ಕೆ ನಾನು ಕೆಲವೊಂದು ಆಕ್ಸೆಸ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಇಂಟರ್ನೆಟ್ ಆಕ್ಸೆಸ್, ಸಾಕಷ್ಟು ಟೂಲ್ಸ್ ಮತ್ತೆ ಅಪ್ಲಿಕೇಶನ್ ಗಳಿಗೆ ಆಕ್ಸೆಸ್ ಕೊಡ್ತೀನಿ, ಬೇಕಾಗಿದ್ದನ್ನು ಯೂಸ್ ಮಾಡ್ಕೊಂತ. ಸೊ ಇದು ಒಂದು ಏಜೆಂಟ್. ಇದು ಆಟೋಮೆಟಿಕ್ ಆಗಿ ವರ್ಕ್ ಆಗುತ್ತೆ. ಇದು ಜಸ್ಟ್ ನೀವು ಕೇಳೋ ಕ್ವಶನ್ಸ್ ಗೆ ಆನ್ಸರ್ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಒಂದು ವಾಯ್ಸ್ ನೋಟ್ ಅಥವಾ ಒಂದು ಮೆಸೇಜ್ ನ ಒಂದು ಟೂಲ್ ಕಳಿಸ್ತೀನಿ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾನು June 14 ಫ್ರಮ್ ಬ್ಯಾಂಗ್ಳೂರ್ ಟು ಮುಂಬೈ ಒಂದು ಫ್ಲೈಟ್ ಟಿಕೆಟ್ ನ ಬುಕ್ ಮಾಡು, ಅದು ಅಫೋರ್ಡಬಲ್ ಆಗಿರ್ಬೇಕು ಅಂತ ಒಂದು ನೋಟ್ ಅನ್ನು ಕಳಿಸ್ತೀನಿ. ಸೊ ಇದು ಏನ್ ಮಾಡುತ್ತೆ, ಫಸ್ಟ್ ಇಂಟರ್ನೆಟ್ ಅಲ್ಲಿ ಚೆಕ್ ಮಾಡುತ್ತೆ ಯಾವ್ಯಾವ ಫ್ಲೈಟ್ಸ್ ಆ ಡೇಟ್ ಅಲ್ಲಿ ಲಿಸ್ಟ್ ಆಗಿದೆ, ಸೊ ಅದ್ರಲ್ಲಿ ಯಾವ್ದು ಅಫೋರ್ಡಬಲ್ ಅಂತ. ಸೊ ಇದೇನ್ ಮಾಡುತ್ತೆ, ಅದನ್ನ ಸೆಲೆಕ್ಟ್ ಮಾಡಿ ಅದಕ್ಕೆ ಪೇಮೆಂಟ್ ಅನ್ನು ಅದೇ ಮಾಡಿ, ನೆಕ್ಸ್ಟ್ ಆ ಟಿಕೆಟ್ ಅನ್ನ ನನಗೆ ಇಮೇಲ್ ಅಂಡ್ ವಾಟ್ಸ್ಆಪ್ ಗೆ ಸೆಂಡ್ ಮಾಡುತ್ತೆ. ಸೊ ಕಂಪ್ಲೀಟ್ ಪ್ರೊಸೆಸ್ ಆಟೋಮೇಟಿಕ್ ಆಗಿರುತ್ತೆ. ಸಿಂಪಲ್ ಡಿಫರೆನ್ಸ್ ಏನಂದ್ರೆ, ಅನ್ನೋದು ಒಂದು ಟೂಲ್, ಏಜೆಂಟ್ ಅಂದ್ರೆ ಗೋಲ್ ಓರಿಯೆಂಟೆಡ್ ಅಸಿಸ್ಟೆಂಟ್. ದಟ್ಸ್ ಇಟ್. ಇದು ಒಂದು ಚಿಕ್ಕ ಎಕ್ಸಾಂಪಲ್ ಅಷ್ಟೇ, ಲೈಕ್ ಫ್ಲೈಟ್ ಬುಕಿಂಗ್. ಸೊ ಇದೇ ರೀತಿ ಇದು ಏನ್ ಮಾಡಬಹುದು ಅಂದ್ರೆ, ನಮ್ಮ ಕ್ಲೈಂಟ್ ಜೊತೆ ಕಾಲ್ ಬುಕ್ ಮಾಡುತ್ತೆ, ನೆಕ್ಸ್ಟ್ ಇಂಟರ್ವ್ಯೂ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡುತ್ತೆ, ಅವರಿಗೆ ಆಟೋಮೇಟೆಡ್ ಮೇಲ್ಸ್ ನ ಕಳಿಸುತ್ತೆ. ದೆನ್ ಇಫ್ ಯು ಆರ್ ಡೆವಲಪರ್, ನಿಮಗೆ ಅದು ಹೆಲ್ಪ್ ಮಾಡುತ್ತೆ, ಬಿಲ್ಡಿಂಗ್ ಡೆವಲಪ್ಮೆಂಟ್ ಆಟೋಮೇಷನ್ ಸೈಡ್. ನೆಕ್ಸ್ಟ್ ಡೇಟಾನ ಅನಲೈಸ್ ಮಾಡುತ್ತೆ. ಸೊ ಈ ರೀತಿ ಸಾಕಷ್ಟು ಯೂಸ್ ಇದರಿಂದ ಇದೆ. ನೀವ್ ಯಾಕೆ ಇದನ್ನ ಕಲಿಬೇಕು, ನೀವ್ ಯಾಕೆ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ, ಸೊ ಅಸ್ಯೂಮ್ ಮಾಡ್ಕೊಳ್ಳಿ, ಲಾಸ್ಟ್ ಒಂದು 3-4 ಇಯರ್ಸ್ ಇಂದ ಎಷ್ಟು ಎವಾಲ್ವ್ ಆಗಿದೆ ಅಂತ, ಎಷ್ಟು ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಿದೆ. ಸೊ ಈಗ ಟು ಏಜೆಂಟ್, ಸಾಕಷ್ಟು ಕಂಪನಿಗಳು ಏಜೆಂಟ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಿದೆ ಅವ್ರ ವರ್ಕ್ ಫೋರ್ಸ್ ಅನ್ನ ಕಮ್ಮಿ ಮಾಡಕ್ಕೆ. ಫಾರ್ ಎಕ್ಸಾಂಪಲ್, ಒಂದು ಕಂಪ್ನಿಯಲ್ಲಿ 100 ಜನ ಕೆಲಸ ಮಾಡ್ತಿದ್ದಾರೆ ಅಂದ್ರೆ, ಆ 100 ಜನದಿಂದ 60 ಜನಕ್ಕೆ ಹೆಂಗ್ ತರೋದು ನೋಡ್ತಿದ್ದಾರೆ, ಯಾಕಂದ್ರೆ ಆಟೋಮೇಶನ್. ಸೊ ಇದು ನೀವು ಕಲ್ತಿಲ್ಲ ಅಂದ್ರೆ ನೀವು ರಿಪ್ಲೇಸ್ ಆಗ್ತೀರಿ. ಇಫ್ ಯು ಆರ್ ಬಿಸ್ನೆಸ್ ಓನರ್, ನಿಮಗೆ ಹೇಗೆ ಹೆಲ್ಪ್ ಆಗುತ್ತೆ? ಫಾರ್ ಎಕ್ಸಾಂಪಲ್, ಒಂದು ಟಾಸ್ಕ್ ನಿಮಗೆ ಒಂದು 10 ಅವರ್ಸ್ ತಗೊಳ್ತೀವಿ ಅಂದ್ರೆ, ಅದನ್ನ ಹೇಗೆ 5 ಅವರ್ಸ್ ಅಲ್ಲಿ ಮಾಡಬಹುದು, ಅದನ್ನ ಹೇಗೆ ಆಟೋಮೇಟ್ ಮಾಡಬಹುದು, ಪ್ರೊಸೆಸ್ ಅನ್ನ, ಸೇಲ್ಸ್ ಕಾಲ್, ಆ ಪ್ರೊಸೆಸ್ ಹೇಗೆ ಆಟೋಮೇಟ್ ಮಾಡಬಹುದು, ಮ್ಯಾನುವಲಿ ಸೆಂಡ್ ಮಾಡೋ ಮೇಲ್ಸ್ ಹೇಗೆ ಆಟೋಮೇಟ್ ಮಾಡಬಹುದು, ಸೊ ಲೀಡ್ಸ್ ಅನ್ನ ಹೇಗೆ ಕ್ವಾಲಿಫೈ ಮಾಡೋದು. ಸೊ ಇದನ್ನೆಲ್ಲದನ್ನು ಈ ಏಜೆಂಟ್ಸ್ ತಗೊಳುತ್ತೆ. ಸಪೋಸ್ ಇಫ್ ಯು ಆರ್ ಡೆವಲಪರ್, ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಆಲ್ರೆಡಿ ಈಗ ಒಂದು ಸರ್ವೆ ಏನ್ ಹೇಳುತ್ತೆ ಅಂದ್ರೆ, ಒಬ್ಬ ಡೆವಲಪರ್ ಬರೆಯೋ ಕೋಡ್ ಅಲ್ಲಿ 70% ಆಫ್ ದ ಕೋಡ್ ಈ ರೀತಿಯ ಒಂದು ಚಾಟ್, ಲೈಕ್ ಈ ತರ ಒಂದು ಮಾಡಲ್ಸ್ ಇಂದ ತೆಗೆದಿರುವಂತಹ ಕೋಡ್ಗಳು. ಫಾರ್ ಎಕ್ಸಾಂಪಲ್, ಒಬ್ಬ ಡೆವಲಪರ್ ಒಂದು ಅಪ್ಲಿಕೇಶನ್ ಬಿಲ್ಡ್ ಮಾಡ್ತೀನಿ ಅಂದ್ರೆ, ಅದನ್ನ ಅವನು ಒಂದು ಮಾಡೆಲ್ ಅದನ್ನ ಹೆಲ್ಪ್ ತಗೊಂಡಿರ್ತಾನೆ. ಸೊ ಅಲ್ಲಿರೋ ಕೋಡ್ಗಳು ಈ ಸರ್ವೆಯಲ್ಲಿ ಇಷ್ಟು ಜನ 70% ಯೂಸೇಜ್ ಆಗಿದೆ ಅಂತ ಗೊತ್ತಾಗಿದೆ. ಸೊ ಇನ್ನು ಮುಂದೆ ಆಗುವಂತಹ ಡೆವಲಪ್ಮೆಂಟ್ ಎಲ್ಲ ಹೇಗಿರುತ್ತೆ ಅಂದ್ರೆ, ಫುಲ್ಲಿ ಆಟೋಮೇಟೆಡ್ ಇರುತ್ತೆ. ಸೊ ನಾವಿಲ್ಲಿ ಪ್ರಾಂಪ್ಟ್ ಕೊಡ್ತೀವಿ, ಅದು ತಕ್ಕಂತೆ ಅದು ಫಂಕ್ಷನ್ ಅನ್ನು ಬಿಲ್ಡ್ ಮಾಡುತ್ತೆ, ಅದೇ ಈವೆಂಟ್ ಟೆಸ್ಟ್ ಕೂಡ ಮಾಡುತ್ತೆ. ನೆಕ್ಸ್ಟ್, ನೀವು ಯಾವ್ದೋ ಪ್ರಾಡಕ್ಟ್ ಲೈನ್ ಇದ್ದೀರಪ್ಪ, ನೀವು ಡಿಜಿಟಲ್ ಪ್ರಾಡಕ್ಟ್ಸ್ ಅನ್ನ ಸೆಲ್ ಮಾಡಬೇಕು ಅಂತ ಇರ್ತೀರಾ. ಫಾರ್ ಎಕ್ಸಾಂಪಲ್, ಬುಕ್, ಐ ಟೇಕ್ ಎಕ್ಸಾಂಪಲ್ ಆಫ್ ಬುಕ್. ಸೊ ಆ ಬುಕ್ ಅನ್ನ ನೀವು ಒಂದು ಮಾಡೆಲ್ ನ ಹೇಗೆ ಒಂದು ಆಟೋಮೇಶನ್ ಸೆಟಪ್ ಅನ್ನು ಬಿಲ್ಡ್ ಮಾಡಿರ್ತೀರಾ ಏಜೆಂಟ್ ಅಂದ್ರೆ, ಆ ಏಜೆಂಟ್ ರಿಸರ್ಚ್ ಮಾಡುತ್ತೆ, ವೆಬ್ ಅಲ್ಲಿ ರಿಸರ್ಚ್ ಮಾಡಿ ಆ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಒಂದು ಬುಕ್ ಅನ್ನ ಕ್ರಿಯೇಟ್ ಮಾಡಿ, ಅದನ್ನ ಕಿಂಡಲ್ ಆಟೋಮೇಶನ್, ಕಿಂಡಲ್ ನ ಇಂಟರ್ಲಿಂಕ್ ಮಾಡಿ ಅದರಲ್ಲಿ ಪಬ್ಲಿಷ್ ಮಾಡುತ್ತೆ. ಸೊ ಯಾವಾಗ ಅದು ಒಂದು ಪರ್ಚೇಸ್ ಆಗ್ತಿರುತ್ತೋ ಅವಾಗೆಲ್ಲ ಅದರ ನಿಮ್ಮ ರಾಯಲ್ಟಿ ಇನ್ಕಮ್ ನಿಮ್ಮ ಅಕೌಂಟಿಗೆ ಬರ್ತಾ ಇರುತ್ತೆ. ಸೊ ಈ ರೀತಿ ಎಲ್ಲಾ ಒಂದು ಆಟೋಮೇಶನ್ ಅನ್ನು ಈ ಏಜೆಂಟ್ ಮಾಡ್ತಾ ಇದೆ. ಇದನ್ನ ಮಾಡ್ತಿರೋದು ಯಾರು? ನಂತರ ನಿಮ್ ತರ ಸ್ಟೂಡೆಂಟ್ ಆರ್ ಒಬ್ಬ ಡೆವಲಪರ್ ಈ ರೀತಿ ಟೂಲ್ಸ್ ಅನ್ನ ಕಲ್ತಿ ಅದು ಮಾನಿಟೈಸ್ ಮಾಡ್ತಿದ್ದಾರೆ. ಸೊ ನಾನು ಕೂಡ ಏಜೆಂಟ್ ಬಗ್ಗೆ ಕಲಿತಾ ಇದ್ದೀನಿ, ನಾನು ಅದನ್ನ ಬಿಲ್ಡ್ ಮಾಡ್ತಾ ಇದ್ದೀನಿ. ಸೊ ನಾನೇನ್ ಕಲಿತೀನೋ ಅದನ್ನ ಇಲ್ಲಿ ಶೇರ್ ಮಾಡ್ತೀನಿ. ಈ ಒಂದು ಚಾನಲ್ ಅಲ್ಲಿ ಅದನ್ನ ನಾನು ಡಾಕ್ಯುಮೆಂಟ್ ಮಾಡೋಣ ಅಂತಿದ್ದೀನಿ, ನನ್ನ ಜರ್ನಿನ. ಇದು ಆಪರ್ಚುನಿಟಿನ ನೀವು ಮಿಸ್ ಮಾಡ್ಕೊಂಬೇಡಿ. ನಾನು ಏನೇನು ಅಪ್ಡೇಟ್ ಮಾಡ್ತೀನಿ, ನಾನು ಏನ್ ಕಲಿತೀನೋ ಅದನ್ನೆಲ್ಲ ಶೇರ್ ಮಾಡ್ತೀನಿ. ಸೊ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ನನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ, ಬಾಯ್.